ಮನೆ ಮನೆಗೆ ಪೊಲೀಸ್ ಅನ್ನುವಂತ ಒಂದು ವಿನೂತನ ಕಾರ್ಯಕ್ರಮವನ್ನ ಪೊಲೀಸ್ ಇಲಾಖೆ ಜಾರಿಗೆ ತಂದಿದೆ. ಸನ್ಮಾನ್ಯ ಡಿಜಿ ಅಂಡ್ ಐಜಿಪಿ ಎಂ.ಎಸ್. ಸಲೀಂ ಅವರ ಒಂದು ಸೂಚನೆ ಮೇರೆಗೆ ಈ ಒಂದು ಕಾರ್ಯಕ್ರಮವನ್ನ ಮೊದಲಿಗೆ ಪ್ರತಿ ಪೊಲೀಸ್ ಠಾಣೆಯಲ್ಲಿರುವಂತಹ ಬೀಟ್ಗಳಲ್ಲಿ 40 ರಿಂದ 50 ಮನೆಗಳನ್ನು ಗುರುತಿಸಿ ಆ ಮನೆಗಳಲ್ಲಿರುವಂತಹ ವ್ಯಕ್ತಿಗಳ ವಿವರಗಳನ್ನು ತಗೊಂಡು ಅವ್ರ ಜೊತೆ ಒಂದು ಒಡನಾಟವನ್ನು ಬೆಳೆಸಿಕೊಳ್ಳುವಂತ ಪ್ರಯತ್ನ ಮಾಡಲಾಗುತ್ತೆ. ಈ ಒಂದು ಪ್ರೋಸೆಸ್ ಅಲ್ಲಿ ಎಲ್ಲಾ ಸಮಾಜದ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಅಂದ್ರೆ ಎಲ್ಲಾ ಜಾತಿಯವರು, ಎಲ್ಲಾ ಧರ್ಮದವರು, ಎಲ್ಲ ಉದ್ಯೋಗದಲ್ಲಿರುವಂತವರು, ವಿದ್ಯಾವಂತರು, ಅವಿದ್ಯಾವಂತರು, ವಿವಿಧ ಸಂಘಟನೆಗಳಲ್ಲಿ ಗುರುತಿಸ್ಕೊಂಡಿರುವಂತವರು, ಇದು ಯಾವುದೇ ಒಂದು ಬಾರ್ ಇಲ್ದಲೆ, ಇಂಥ ಪಕ್ಷ, ಇಂಥ ಜಾತಿ, ಇಂಥ ಇದು ಯಾವುದೇ ಒಂದು ಭೇದ ಭಾವ ಇಲ್ದಲೆ ಆ ಒಂದು ಸ್ಥಳೀಯ ಸಮುದಾಯ ಮತ್ತು ಸಮಾಜ ಶಾಂತಿಯುತವಾಗಿರ್ಲಿಕ್ಕೆ ಏನೆಲ್ಲ ಪ್ರಯತ್ನಗಳಾಗಬೇಕು ಅನ್ನುವಂಥದ್ದು. ಅದರಲ್ಲಿ ಮುಖ್ಯವಾಗಿ ನಾವು ಮಾಹಿತಿಯನ್ನ ಪಡ್ಕೊಂಡ ನಂತರ ಆ ಭಾಗದಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ, ಕಾನೂನು ಬಾಹಿರ ಕೃತ್ಯಗಳಿದ್ರೆ, ಹೆಣ್ಮಕ್ಳಿಗೆ ಯಾರಾದ್ರೂ ತೊಂದರೆ ಮಾಡ್ತಿದ್ರೆ ಅಥವಾ ಅಲ್ಲಿ ಯಾರಾದ್ರೂ ಶೋಷಿತ ವರ್ಗದವ್ರಿಗೆ ಏನಾದ್ರು ತೊಂದರೆ ಆಗ್ತಾ ಇದ್ರೆ, ಬೇರೆ ಏನಾದ್ರು ಕ್ರಿಮಿನಲ್ ಆಕ್ಟಿವಿಟಿ ಇದ್ರೆ, ಗೂಂಡಾಯಿಸಮ್ ಇದ್ರೆ, ವಾರೆಂಟ್ ಇದ್ದಂಥವ್ರು, ಆಮೇಲೆ ಬೇರೆ ಬೇರೆ ಅಕ್ರಮ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರುವಂತವ್ರು, ಅದ್ರ ಜೊತೆಗೆ ಬೇರೆ ಬೇರೆ ಇಲಾಖೆಯ ಸಮಸ್ಯೆಗಳು ಕೂಡ ಇದ್ದಂತ ಸಂದರ್ಭದಲ್ಲಿ ಅವನ್ನ ತಗೊಂಡ್ಬಿಟ್ಟು ಸಂಬಂಧಪಟ್ಟ ಇಲಾಖೆಗಳು ಕೂಡ ತಲುಪಿಸುವಂತ ಕೆಲಸವನ್ನ ಮಾಡಲಾಗುತ್ತೆ. ಒಟ್ಟಾರೆಯಾಗಿ ಈ ಒಂದು ವಿನೂತನ ಕಾರ್ಯಕ್ರಮ ಈಗಾಗಲೇ ಠಾಣಾ ಹಂತದಲ್ಲಿ ಪ್ರತಿ ಠಾಣೆಗಳಲ್ಲಿ ಸುಮಾರು 30 ರಿಂದ 40 ಕಾರ್ಯಕ್ರಮಗಳು ಈಗಾಗಲೇ ಆಗಿದೆ. ಠಾಣಾ ಹಂತದಲ್ಲಾಗಿದೆ. ಈಗ ಉಪವಿಭಾಗ ಹಂತದಲ್ಲಿ ನಾನು ಬಂದು ಅಟೆಂಡ್ ಮಾಡಿದ್ದೀನಿ. ಇದೇ ರೀತಿ ಉತ್ತರ ವಿಭಾಗ ಮತ್ತು ಧಾರವಾಡದಲ್ಲಿ 2 ಪ್ರತ್ಯೇಕ ಕಾರ್ಯಕ್ರಮಗಳು ಇರುತ್ತೆ. ಅದಾದ್ಮೇಲೆ ಇಡೀ ಕಮಿಷನರೇಟ್ ವ್ಯಾಪ್ತಿಗೆ ಸಮುದಾಯ ಮುಖ್ಯಸ್ಥರಾಗಿದ್ದಾರೆ, ಅವ್ರನ್ನ ಕರೆದುಬಿಟ್ಟು ಒಂದು ಕಾರ್ಯಕ್ರಮವನ್ನು ಮಾಡಲಾಗುತ್ತೆ. ಒಟ್ಟಾರೆಯಾಗಿ ಜನಸ್ನೇಹಿ ಪೊಲೀಸಿಂಗ್ ವ್ಯವಸ್ಥೆ ಇನ್ನೂ ಹೆಚ್ಚು ಸದೃಢಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಸನ್ಮಾನ್ಯ ಡಿಜಿ ಅಂಡ್ ಐಜಿಪಿ ಎಂ.ಎಸ್. ಸಲೀಂ ಸರ್ ಅವರ ಒಂದು ಸೂಚನೆ ಮೇರೆಗೆ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮತ್ತು ಜನರಿಗೆ ಉಪಯೋಗ ಆಗೋ ರೀತಿಯಲ್ಲಿ ಇದನ್ನ ಜಾರಿ ಮಾಡಲಾಗುತ್ತೆ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ವೇದಿಕೆಯ ಮುಂಭಾಗದಲ್ಲಿ ಕೂಡ ಜನ ಇವತ್ತು ಆಗಮಿಸಿದ್ದೀರಿ. ಕಾರ್ಯಕ್ರಮ 6 ಗಂಟೆಗೆ ಅಂತ ನನಗೆ ಕೂಡ ಹೇಳಲಾಗಿತ್ತು. 6 ಗಂಟೆಗೆ ನಾನು ರೆಡಿ ಇದ್ದೆ. ಜನ ಇನ್ನೂ ಸ್ವಲ್ಪ ಬರೋದು ಲೇಟ್ ಆಗ್ತಾ ಇದೆ, ಬರ್ತಾ ಇದ್ದಾರೆ ಅಂದಿದ್ದಕ್ಕೆ ನಾನು ಅಲ್ಲಿ ಸ್ವಲ್ಪ ಲೇಬರ್ ಡಿಪಾರ್ಟ್ಮೆಂಟಲ್ಲಿ ಒಂದು ಕಾರ್ಯಕ್ರಮಕ್ಕೆ ಪ್ರತಿಭಟನೆ ಇತ್ತು, ಅಲ್ಲಿ ಮಾತಾಡಲಿಕ್ಕೆ ಅಂತ ಹೋದಾಗ ಅಲ್ಲಿ ತಡವಾಯಿತು. ಭಾಳಷ್ಟು ಸಮಯ ಕಾದಿದ್ದೀರಿ, ಯಾರೂ ದಯವಿಟ್ಟು ಅನ್ಯತಾ ಭಾವಿಸಬಾರ್ದು. ಉದ್ದೇಶಪೂರ್ವಕವಾಗಿ ಯಾರನ್ನೂ ಕಾಯಿಸುವಂಥ ಕೆಲಸ ಮಾಡಿಲ್ಲ. ಮನೆ ಮನೆಗೆ ಪೊಲೀಸ್ ಅನ್ನುವಂಥದ್ದು ನಮ್ಮ ಈಗಿನ ಡಿ ಜಿ ಆ್ಯಂಡ್ ಐ ಜಿ ಪಿ ಎಂ.ಎಸ್. ಸಲೀಂ ಅವರೇನಿದ್ದಾರೆ ಅವರ ಒಂದು ಕನಸಿನ ಕೂಸು. ಅಂದರೆ ಎಲ್ಲೋ ಒಂದು ಕಡೆ ಪೊಲೀಸ್ ಇಲಾಖೆ ಬರೀ ಪೆಟ್ರೋಲಿಂಗ್ ಮಾಡೋವಂಥದ್ದು, ಗಾಡಿಗಳಲ್ಲಿ ಬೈಕ್ಗಳಲ್ಲಿ ಓಡಾಡೋದು ಅಷ್ಟೇ ಆಗ್ತಾಯಿದೆ, ಮನೆ ಮನೆಗೆ ಹೋಗುವಂಥ ಕೆಲಸ ಆಗ್ತಾ ಇಲ್ಲ ಅನ್ನೋವಂಥದ್ದು ಒಂದು ಹಿರಿಯ ಅಧಿಕಾರಿಗಳ ನಡುವೆ ಚರ್ಚೆಯಲ್ಲಿ ಬಂದಂಥ ಸಂದರ್ಭದಲ್ಲಿ ಅವರ ಒಂದು ಆಲೋಚನೆ ಈ ಒಂದು ರೂಪವನ್ನು ಪಡ್ಕೊಂಡಿದೆ. ಮನೆ ಮನೆಗೆ ಪೊಲೀಸ್ ಅಂತಂದರೆ ಒಂದು ಸ್ಟೇಷನಲ್ಲಿ ಸುಮಾರು 40 ರಿಂದ 45 ಬೀಟ್ ಇರುತ್ತೆ. ಒಂದು ಬೀಟಲ್ಲಿ ಎಲ್ಲ ಜಾತಿ ಸಮುದಾಯ, ಎಲ್ಲ ವ್ಯವಹಾರ ಮಾಡುವಂಥವ್ರು, ಉದ್ಯೋಗ ಮಾಡುವಂಥವ್ರು, ಆಮೇಲೆ ಎಲ್ಲ ಪಕ್ಷಗಳಿಗೆ ಸೇರಿದಂಥವ್ರು, ಸಮಾಜದ ಬಗ್ಗೆ ಕಾಳಜಿ ಇರುವಂಥವ್ರು, ಎಲ್ಲ ವರ್ಗದವರು ಪ್ರತಿಯೊಬ್ಬರನ್ನು ಸೇರಿಸಿ ಸುಮಾರು 40 ರಿಂದ 50 ಮನೆಗಳನ್ನು ಗುರುತಿಸಿ ಆ ಒಂದು ಬೀಟ್ ಏರಿಯಾದಲ್ಲಿ ಏನು ಸಮಸ್ಯೆ ಇದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳುವಂಥ ಪ್ರಯತ್ನದ ಒಂದು ಅಂಗವಾಗಿ ಮನೆ ಮನೆಗೆ ಪೊಲೀಸ್ ಅಂತ ಮಾಡಲಾಗಿದೆ. ಇನ್ನು ಹಲವಾರು ಸದುದ್ದೇಶಗಳಲ್ಲಿ ಇಟ್ಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ. ಯಾರು ಆ ಏರಿಯಾಗೆ ಹೊಸದಾಗಿ ಬರ್ತಾರೆ, ಯಾರಾದರೂ ಅನುಮಾನಾಸ್ಪದ ವ್ಯಕ್ತಿಗಳು ಬರ್ತಾರಾ, ಅದರಲ್ಲಿ ಯಾರಾದರೂ ಆ ಏರಿಯಾದಲ್ಲಿ ಸ್ವಲ್ಪ ಹೆಣ್ಮಕ್ಳಿಗೆ ತೊಂದರೆ ಕೊಡುವಂಥವ್ರು, ಗಾಂಜಾ ಸೇವನೆ ಮಾಡೋವಂಥವ್ರು, ಅಥವಾ ಹಿರಿಯರಿಗೆ ತೊಂದರೆ ಕೊಡುವಂಥವ್ರು, ಅಥವಾ ವಿದ್ಯಾರ್ಥಿನಿಗೆ ತೊಂದರೆ ಕೊಡುವಂಥದ್ದು, ಸಂಜೆ ಆದ ತಕ್ಷಣ ಅಲ್ಲೆಲ್ಲಾದರೂ ಕಾರ್ನಲ್ಲಿ